ಬೇಸಿಗೆಯಲ್ಲಿ ಹೊರಗಡೆಯಿಂದ ಐಸ್ ಕ್ರೀಮ್ ತರೋ ಬದಲಿಗೆ ಮನೆಯಲ್ಲೇ ವೆನಿಲಾ ಫ್ಲೇವರ್ನಲ್ಲಿ ಐಸ್ ಕ್ರೀಮನ್ನು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾವು ಏನೇನು ಹಾಕಿ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ತುಂಬಾ ಕ್ರೀಮಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಕೂಡ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮೊದಲು ಐಸ್ ಕ್ರೀಮ್ ಮಾಡೋದಕ್ಕೆ ಈ ರೀತಿ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಈಗ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಸಣ್ಣ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇದರೊಳಗೆ 1 ಕಪ್ ಅಷ್ಟು ನಾನು ವಿಪಿಂಗ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ. ವಿಪಿಂಗ್ ಕ್ರೀಮನ್ನು ಬಳಸಿ ಮಾಡಿದ್ರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಟೆಕ್ಸ್ಚರ್ನಲ್ಲಿ ಬರುತ್ತೆ. ಹೊರಗಡೆ ಥರನೇ ಸೇಮ್ ಟೇಸ್ಟ್ ಕೊಡುತ್ತೆ. ನಿಮ್ಮ ಹತ್ರ ವಿಪಿಂಗ್ ಕ್ರೀಮ್ ಇಲ್ಲ ಅಂದರೆ ಇದ್ರ ಪೌಡ್ರ್ ಕೂಡ ಸಿಗುತ್ತೆ ಆನ್ಲೈನ್ನಲ್ಲಿ. ಲಿಂಕ್ ಬೇಕಾಗಿತ್ತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಹ್ಯಾಂಡ್ ಬ್ಲೆಂಡರಿಂದ ಇದನ್ನು ಸರಿಯಾಗಿ ವಿಪ್ ಮಾಡ್ಕೊಳ್ಬೇಕು. 5 ನಿಮಿಷ ಬೇಕಾಗುತ್ತೆ ಇದನ್ನು ವಿಪ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದಕ್ಕೆ ಈಗ 1/4 ಕಪ್ ಅಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೋತಾ ಇದ್ದೀನಿ. ಸ್ವೀಟಿಗೆ ಮಿಲ್ಕ್ ಮೇಡನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ನಲ್ಲಿ ರೆಡಿ ಆಗುತ್ತೆ. ಮಿಲ್ಕ್ ಮೇಡ್ ಬಳಸಲ್ಲ ಅನ್ನೋರು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. 1 ಕಪ್ ಅಷ್ಟು ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಒಂದು 10ರಿಂದ 15 ನಿಮಿಷ ಸರಿಯಾಗಿ ಈ ರೀತಿ ವಿಪ್ ಮಾಡ್ಕೊಳ್ಬೇಕು. ಗಟ್ಟಿ ಆಗ್ತಾ ಬರುತ್ತೆ ನೋಡಿ, ಈ ರೀತಿ ಟೆಕ್ಸ್ಚರ್ ಬರೋವರೆಗೂ ನಾವು ಇದನ್ನು ವಿಪ್ ಮಾಡ್ಕೊಳ್ಬೇಕು. ನಾನು ಈ ವಿಡಿಯೋದಲ್ಲಿ ಬಳಸಿರುವಂತಹ ಎಲ್ಲ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಾದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಸರಿಯಾಗಿ ಈಗ ಇದು ವಿಪ್ ಆಗಿದೆ. ನಿಮಗೆ ಬೇಕಾದರೆ ಇದರೊಳಗೆ ನೀವು ಯಾವ ಫ್ಲೇವರಲ್ಲಿ ಮಾಡ್ಕೋತೀರಾ ಆ ಫ್ಲೇವರನ್ನು ಹಾಕ್ಕೊಂಡ್ಬಿಟ್ಟು ಈ ಐಸ್ ಕ್ರೀಮ್ಗಳನ್ನು ರೆಡಿ ಮಾಡ್ಕೊಳ್ಬೋದು. ಸೇಮ್ ಪ್ರೊಸೆಸ್ ಇರುತ್ತೆ. ನೀವು ಫ್ಲೇವರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು, ಬೇರೆ ಬೇರೆ ಫ್ಲೇವರ್ಗಳಲ್ಲಿ ಐಸ್ ಕ್ರೀಮ್ಸ್ಗಳನ್ನು ಮಾಡ್ಕೊಳ್ಬೋದು. ಐಸ್ ಕ್ರೀಮನ್ನು ಯಾವುದ್ರೊಳಗೆ ಹಾಕಿ ಸೆಟ್ ಮಾಡ್ಕೋತೀರಾ ಆ ಕಂಟೈನರನ್ನು ತೊಗೊಂಡ್ಬಿಟ್ಟು ಈ ಕ್ರೀಮನ್ನು ಹಾಕ್ಕೊಳ್ಬೇಕು. ಸರಿಯಾಗಿ ಇದನ್ನು ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಏರ್ ಬಬಲ್ಸ್ ಎಲ್ಲ ಹೋಗಿಬಿಡಬೇಕು, ಅಂದರೆ ಸರಿಯಾಗಿ ಸೆಟ್ ಆಗುತ್ತೆ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದರ ಮೇಲೆ ಈಗ ನಾನು ಫಾಯಿಲ್ ಪೇಪರನ್ನು ಹಚ್ಕೋತಾ ಇದ್ದೀನಿ. ಐಸ್ ಕ್ರಿಸ್ಟಲ್ ಬರೋದಿಲ್ಲ, ಅದಕ್ಕಾಗಿ ಈ ರೀತಿ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಫಾಯಿಲ್ ಪೇಪರ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಪಾಲಿಥೀನ್ ಕವರನ್ನು ಬಳಸ್ಕೊಂಡ್ಬಿಟ್ಟು ಕೂಡ ಇದ್ರ ಮೇಲೆ ಹಾಕ್ಕೊಳ್ಬೋದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 8ರಿಂದ 12 ಗಂಟೆವರೆಗೂ ಸರಿಯಾಗಿ ಸೆಟ್ ಆಗೋದಕ್ಕೆ ಬಿಡಿ, ಫ್ರೀಸರಲ್ಲಿ ಇಟ್ಕೊಂಡ್ಬಿಟ್ಟು. 8ರಿಂದ 12 ಗಂಟೆ ಆಗಿದ್ಮೇಲೆ ನಾನು ತೆಗೆದು ತೋರಿಸ್ತೀನಿ ನಿಮಗೆ. ಈಗ 12 ಗಂಟೆ ಆಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕೂಡ ಐಸ್ ಕ್ರಿಸ್ಟಲ್ ತೆಳಗಡೆ ಹೋಗೋದಿಲ್ಲ. ಈ ರೀತಿ ಫಾಯಿಲ್ ಪೇಪರ್ ಹಾಕೊಳ್ಳೋದ್ರಿಂದ ನಿಧಾನವಾಗಿ ಈ ರೀತಿ ತೆಕ್ಕೊಳ್ಳಿ, ಎಷ್ಟು ಸರಿಯಾಗಿ ಸೆಟ್ ಆಗಿದೆ ಅಂತ ನೋಡಿ. ಈ ಐಸ್ ಕ್ರೀಮ್ ಸೇಮ್ ಹೊರಗಡೆ ಸಿಗುವಂತಹ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ತರನೇ ಟೇಸ್ಟ್ ಕೊಡುತ್ತೆ, ತುಂಬಾನೇ ಕ್ರೀಮಿಯಾಗಿ ಬರುತ್ತೆ. ಯಾವುದೇ ಐಸ್ ಕ್ರಿಸ್ಟಲ್ ಇದರೊಳಗೆ ಹೋಗೋದಿಲ್ಲ, ಮೇಲ್ಗಡೆ ಫಾಯಿಲ್ ಪೇಪರ್ ಹಾಕಿರೋದ್ರಿಂದ. ಐಸ್ ಕ್ರೀಮ್ ಸ್ಕೂಪರಿಂದ ಅಥವಾ ಈ ರೀತಿ ಸ್ಪೂನಿಂದ ನಿಧಾನವಾಗಿ ಐಸ್ ಕ್ರೀಮನ್ನು ತೆಕ್ಕೊಂಡ್ಬಿಟ್ಟು ತಿನ್ಕೊಳ್ಳಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಈ ವಿಧಾನದಲ್ಲಿ ಐಸ್ ಕ್ರೀಮ್ಗಳನ್ನು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.